ಸೊ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಧ್ರುವ ಫ್ರಮ್ ಧ್ರುವ ಟೆಕ್ ಇನ್ ಕನ್ನಡ. ಇವತ್ತು ನಾನು ಜಿಯೋ ಅವರ ವೈಫೈ ಏರ್ ಫೈಬರ್ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ಇವಾಗ ನಾನು ನಮ್ಮ ವೈಫೈದು ವಿಡಿಯೋ ಆಗಲೇ ಹಾಕಿದೆ, ಮಾಡಿದ್ನ. ನೋಡಿ, ಇದು ಬಂದು ನಮ್ಮ ವೈಫೈದು, ಇದು ಬಂದು ಪ್ರೊಫೈಲು, ಇದು ವೈಫೈ ವ್ಯೂ ಪ್ಲ್ಯಾನ್. ಅದೇ ಇದರಲ್ಲಿ 30 Mbps ಪ್ಲ್ಯಾನ್ ಬಂದಿದೆ, 30 Mbps ಸ್ಪೀಡ್ ಇದೆ, ಮತ್ತು ಡೇಟಾ ಅನ್ಲಿಮಿಟೆಡ್ ಇದೆ, ಮತ್ತು ವಾಯ್ಸ್ ಕೂಡ ಅನ್ಲಿಮಿಟೆಡ್ ಇದೆ. ಅಲ್ಲಿ ಲ್ಯಾಂಡ್ ಪೋರ್ಟ್ ಇರುತ್ತೆ, ನಿಮಗೆ ಬೇಕಂದರೆ ಲ್ಯಾಂಡ್ಲೈನ್ ಕೂಡ ಹಾಕ್ಸ್ಕೋಬೋದು. ನೆಕ್ಸ್ಟ್ ಇಲ್ಲಿ ಮೈ ಸಬ್ಸ್ಕ್ರಿಪ್ಷನ್ ಇನ್ನು 8 ಇದೆ. ನೋಡಿ, ಇಷ್ಟು ಕೂಡ ನಿಮಗೆ ಸಿಗುತ್ತೆ. ನಾನಂತೂ ಕಂಬೈನ್ ಮಾಡೋದು ಇದೇ ಪ್ಲ್ಯಾನು. ತುಂಬ ಚೆನ್ನಾಗಿದೆ ಪ್ಲ್ಯಾನು, ಬೇರೆ ಮಾತೇ ಬೇಡ. ತುಂಬ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ನೋಡಿ, ಇಲ್ಲಿ ರೆಕಮೆಂಡೆಡ್ ಅಂತ ಬರ್ತಾಯಿದೆ. ಇದು 12 ಮಂತ್ಸ್ದು. ನೆಕ್ಸ್ಟು ಬೆಸ್ಟ್ ಆಫರ್ಸು, ಇದು 800x3 ಅಂದರೆ ಇವಾಗ 888 ರೂಪಾಯಿ ನೀವು ತಿಂಗಳು ಕಟ್ಟೋ ಬದಲು 3 ತಿಂಗಳು ಒಟ್ಟಿಗೆ ಕಟ್ಟಿದ್ರೆ ನಿಮಗೆ 30 Mbps ಸ್ಪೀಡ್ ಬರುತ್ತೆ. ಸೇಮ್ ಅದೇ ಥರ ಎಕ್ಸ್ಟ್ರಾ 7 ಡೇಸ್ ಸಿಗುತ್ತೆ. ಮತ್ತು ನೆಟ್ಫ್ಲಿಕ್ಸ್ ಬೇಸಿಕ್ ಕೂಡ ಸಿಗ್ತಾ ಇರುವಂಥದ್ದು, ಅಮೆಝಾನ್ ಪ್ರೈಮ್ ಲೈಟ್, ಯೂಟ್ಯೂಬ್ ಪ್ರೀಮಿಯಮ್ ಸಿಗ್ತಾ ಇರುವಂಥದ್ದು, ಆಮೇಲೆ ಜಿಯೋ ಹಾಟ್ಸ್ಟಾರ್, ಸೋನಿ ಲಿವ್, ZEE5, ಸನ್ ನೆಕ್ಸ್ಟ್, ಹೊಯ್ ಹೊಯ್, ಡಿಸ್ಕವರಿ ಪ್ಲಸ್, ಟೈಮ್ಸ್ ಪ್ಲೇ, ಟಾರಂಗ್ ಪ್ಲಸ್, ಇರಾಸ್ ನೌ, ಲಾಂಗ್ ಸ್ಟ್ಯಾಂಡ್ ಪ್ಲೇ, ಶಿರೋಮಿ, ETV ವಿನ್. ಇಷ್ಟು ಕೂಡ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಇದು 2227 ರೂಪಾಯಿದು. ಇದರಲ್ಲಿ 30 Mbps ಸ್ಪೀಡು, ಅನ್ಲಿಮಿಟೆಡು. ಇದು ಕೂಡ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 3 ಮಂತ್ಸ್ ಪ್ಲ್ಯಾನ್. ಅದೇ ಥರ ಇದರಲ್ಲಿ ಜಾಸ್ತಿ OTT ಆ್ಯಪ್ಸ್ ನಮಗೆ ಸಿಗ್ತಾಯಿಲ್ಲ. ಬರೀ ಜಿಯೋ ಹಾಟ್ಸ್ಟಾರ್, ಸೋನಿ ಲಿವ್, ಸನ್ ನೆಕ್ಸ್ಟ್, ಹೊಯ್ ಹೊಯ್, ಡಿಸ್ಕವರಿ ಪ್ಲಸ್, ಟೈಮ್ಸ್ ಪ್ಲೇ, ಇರಾಸ್ ನೌ, ಲಾಂಗ್ ಸ್ಟ್ಯಾಂಡ್ ಪ್ಲೇ, ಶಿರೋಮಿ, ETV ವಿನ್. ಇವೆಲ್ಲ ನಾವು ಯಾವುದೂ ಯೂಸ್ ಮಾಡೋದೇ ಇಲ್ಲ. ಬರೀ ಹೆಚ್ಚು ಯೂಸ್ ಮಾಡೋದಂದರೆ ಸೋನಿ ಲಿವ್, ಜಿಯೋ ಹಾಟ್ಸ್ಟಾರ್, ZEE5 ಇಷ್ಟು ಸಾಕು. ನೆಕ್ಸ್ಟ್ ಆನ್ಲೈನ್ ಪ್ಲ್ಯಾನ್, ಆ್ಯನ್ಯುವಲ್ ಪ್ಲ್ಯಾನ್ಗೆ ಬಂದರೆ 599 X12. ಇದು ಬಂದುಬಿಟ್ಟು 1 ಇಯರ್ ಪ್ಲ್ಯಾನು. ನೋಡಿ, 12 ಮಂತ್ಸ್ ಇರುತ್ತೆ. 30 Mbps ಪ್ಲ್ಯಾನು ನಾನು ತೋರಿಸಿದ್ನಲ್ಲ, ಅದು 599 ರೂಪಾಯಿ ಪ್ಲ್ಯಾನು. ಸೇಮ್ ಅದೇ ಥರ D2D ಇದೆ, ಆದರೆ 12 ಮಂತ್ಸ್ ಅಷ್ಟೇ. ಇದು 888 X12. ಇದು ಕೂಡ 1 ವರ್ಷದ ಪ್ಲ್ಯಾನೇ. ಇದರಲ್ಲೂ ಸೇಮ್ ತೋರಿಸಿದ್ನಲ್ಲ ಆ ಥರನೇ ಇರುತ್ತೆ. ಇದು ಸೆಮಿ ಆ್ಯನ್ಯುವಲ್ ಅಂತ ಇದೆ. ಇದು 6 ತಿಂಗಳಿಗೆ ಹಾಕ್ಸ್ಕೊಳ್ಳೋದು. ಸೇಮ್ ಇದೇ ಥರ, ಸೇಮ್ ನಾನು ತೋರಿಸಿದ್ನಲ್ಲ ಅದೇ ಥರ ಇದೆ. ಕ್ವಾರ್ಟರ್ಲಿ ಅಂದರೆ ಸೇಮ್ ಇದೇ ಥರ ತೋರಿಸಿದ್ನಲ್ಲ. ಇದು ಮಂತ್ಲಿ ಪ್ಲ್ಯಾನು. ಇದು 899 ಇದೆ. ನೆಕ್ಸ್ಟು 1199 ಇದೆ ಪ್ಲಸ್ GST. ಇದರಲ್ಲಿ ನಮಗೆ ಸಿಗ್ತಿರೋದು ಸೇಮ್ ಅದೇ ಥರ. ಇದು ಬಂದ್ಬಿಟ್ಟು ಹೊಸ ಪ್ಲ್ಯಾನು, 100 Mbps. ಇದು ಸೇಮ್ ಅದೇ ಥರ, ಇದು 100 Mbps. ಸೊ ಇವಾಗ ನಾನು ಹೋಗ್ತಿದ್ದೀನಿ. ಏನಪ್ಪ, ಇಲ್ಲಿ ನಮ್ಮ ಯೂಸೇಜ್ನೆಲ್ಲ ಚೆಕ್ ಮಾಡ್ಕೋಬೋದು. ವೈಫೈ ಇಲ್ಲಿ ನಿಮಗೆ ಲ್ಯಾಂಡ್ಲೈನ್ ನಂಬರ್ ಕಾಣಿಸ್ತಿರ್ಬೋದು, ಅವರೇ ಕೊಟ್ಬಿಟ್ಟಿರ್ತಾರೆ. ರೂಪಾ ಪಾಲಕ್ಷ ಅಂತ ಇದೆ. ನಾವು ನಮ್ಮ ವೈಫೈ ನೇಮು, ಇಲ್ಲಿ ಎಡಿಟ್ ನೇಮ್, ಎಡಿಟ್ ಪಾಸ್ವರ್ಡ್, ವಿಸಿಬಿಲಿಟಿ, WPS, ಮತ್ತು ಇದರಲ್ಲಿ ಕನೆಕ್ಟೆಡ್ ಡಿವೈಸ್ ಕೂಡ ನೋಡ್ಬೋದು, ಬ್ಲಾಕ್ ಮಾಡ್ಬೋದು, ಆನ್ಲೈನು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮೈ ಡಿವೈಸಿಗೆ ಬಂದು ಅಂದರೆ ಏನಾದ್ರು ರನ್ನಲ್ಲಿ ಏನಾದ್ರು ಸಮಸ್ಯೆ ಆಗಿದರೆ ಬರುತ್ತೆ. ಇದು ನನ್ನ ವೈಫೈಲಿ ಏನೂ ಇಲ್ಲ, ಇಲ್ಲಿ ಎಲ್ಲ ಕರೆಕ್ಟಾಗೇ ಇದೆ. ನಿಮ್ಮದ್ರಲ್ಲಿ ಏನಾದ್ರು ಇತ್ತು ಅಂದರೆ ರೆಡ್ ಕಲರ್ ತೋರಿಸುತ್ತೆ. ಇನ್ನು ವೈಫೈಗೆ ಬಂತು ಅಂದರೆ ತುಂಬ ಸಖತ್ತಾಗಿದೆ, ಬೇರೆ ಮಾತೇ ಬೇಡ. ನೆಕ್ಸ್ಟು ಈ ವೈಫೈನ ಹೆಂಗೆ ಬುಕ್ ಮಾಡೋದು ಅಂತ ತಿಳಿಸ್ಕೊಟ್ಬಿಡ್ತೀನಿ ನಾನು. ಫಸ್ಟು ನೀವು ಜಿಯೋ ಫೈಬರ್ ಮೈಸೂರು ಅಂತ ಕೊಡಿ. ನೀವು ಅಲ್ಲಿ ಕೇಬಲ್ ಕನೆಕ್ಷನ್ ಅವರೆಲ್ಲ ಇರ್ತಾರಲ್ಲ, ಆ ಥರ ಈ ಥರ ಇರುತ್ತೆ. ಇವಾಗ ಈ .comಗೆ ಹೋಗ್ಬಿಟ್ಟು
ನೋಡಿ ಹಿಂಗೆ ಬುಕ್ ಮಾಡೋದು. ಬರೀ ನಾನು ಡಮ್ಮಿ ತೋರಿಸ್ತಾ ಇರೋದು. ನೋಡಿ ಬುಕ್ ನಾವು ಇಲ್ಲಿ ನೀವು ಪಿನ್ ಕೋಡ್ ಹಾಕಬೇಕಾಗುತ್ತೆ. ಮೈಸೂರು, ಬೆಂಗಳೂರು, ಮಂಡ್ಯನೋ, ಮದ್ದೂರು, ಮತ್ತು ಇನ್ಸ್ಟಾಲೇಷನ್ ಅಡ್ರೆಸ್ಸು ಕನ್ಫರ್ಮ್ ಅಡ್ರೆಸ್ಟು. ಆಮೇಲೆ ಅವರು ನಿಮಗೆ ಫೋನ್ ಮಾಡ್ತಾರೆ ಮೊಬೈಲ್ ನಂಬರ್ ತೊಗೊಂಡು. ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಫೈನ್ ನಿಯರ್ ಮೀ ಅಂತ ಕೊಟ್ಟರೆ ಇಲ್ಲಿ ಕೆಲವೊಂದು ಸ್ಟೋರ್ಸ್ ಕೂಡ ಸಿಗುತ್ತೆ, ಅವ್ರಿಗೆ ಕೂಡ ಕಾಲ್ ಮಾಡ್ಬೋದು. ಅಫ್ಕೋರ್ಸ್ ಇಲ್ಲಿ ಆಗಲಿಲ್ಲ ಅಂದರೆ ಇಲ್ಲಿ ಇದೆಲ್ಲ ಸ್ಟೋರು ಜಿಯೋ ಫೈಬರು ಇದಕ್ಕೆ ಕೂಡ ಕಾಲ್ ಮಾಡಿ ಹಾಕ್ಸ್ಕೋಬೋದು. ಒಟ್ನಲ್ಲಿ ಚೆನ್ನಾಗಿದೆ, ಏನೂ ಲಾಸ್ ಇಲ್ಲ, ಸೂಪರಾಗಿದೆ. ಇದೇ ಥರ ಟೆಕ್ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಾಯ್.